ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಒಂದು ಸಿಂಪಲಾಗಿ ಒಂದು ಚಿಕನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ಸಿಂಪಲ್ ಉಂಟು, ತುಂಬ ಈಸಿಯಾಗಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸದಾ ನಿಮ್ಮ ಪ್ರೀತಿ ನನ್ನೊಟ್ಟಿಗೆ ಇರಲಿ. ಈಗ ಯಾವ ಥರ ನನ್ನನ್ನು ಪ್ರೀತಿ ಮಾಡ್ತಾ ಇದ್ದೀರಾ, ಇದೇ ಥರ ಮುಂದೇನು ಇದೇ ಥರ ನನ್ನ ಪ್ರೀತಿ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಸೊ ನೋಡಿ, ನಾನು ಒಂದು ಮಿಕ್ಸರ್ ಜಾರ್ ತಗೊಂಡಿದ್ದೆ. ಅದಕ್ಕೆ ನಾನೊಂದು 4-5 ಕಾಯಿಮೆಣಸು ಹಾಕಿದ್ದೇನೆ, ಸ್ವಲ್ಪ ಶುಂಠಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ. ಸುಮ್ಮನೆ ಒಂದು 1/4 ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ನಾನು. ಸೊ ಇದಕ್ಕೆ ನಾನು ಈಗ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಮುಟ್ಟಿದಷ್ಟು, ಮತ್ತು ನಾನು ಹಾಕ್ತಾ ಇದ್ದೇನೆ ಸ್ವಲ್ಪ ಪುದೀನ. ನಾನು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಹಾಕಿ ನಾನು ಅದಕ್ಕೆ ಕೋಲ್ಡ್ ನೀರು ಹಾಕ್ತಾ ಇದ್ದೇನೆ. ಯಾವಾಗಲೂ ಕೋಲ್ಡ್ ನೀರು ಹಾಕೋದರಿಂದ ನಿಮ್ಮ ಕಲರ್ ತುಂಬ ಡಾರ್ಕಾಗಿ ಬರುತ್ತೆ ನಮ್ಮ ಈ ಮಸಾಲೆದ್ದು. ಸೊ ಇಲ್ಲಾದರೆ ಐಸ್ ಹಾಕಿದ್ರೂ ಆಗುತ್ತೆ, ಐಸ್ ಹಾಕಿದರೆ ಇನ್ನೂ ಡಾರ್ಕ್ ಬರುತ್ತೆ, ಇಲ್ಲಾದರೆ ಕೋಲ್ಡ್ ನೀರು ಹಾಕಿದರೆ ಆಯಿತು. ಸೊ ಅದು ಆದ ಮೇಲೆ ಅದೇ ಮಿಕ್ಸರ್ಗೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಬೀಜ. ನಿಮಗೆ ಮಸಾಲ ಬೇಡ ಅಂತ ಅನಿಸಿದರೆ ಅಷ್ಟು ಸಾಕಾಗುತ್ತೆ. ನನಗೆ ಸ್ವಲ್ಪ ಮಸಾಲೆ ಬೇಕಿತ್ತು. ಮತ್ತು ನಾನು ಸ್ವಲ್ಪ ಎಳ್ಳು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಇದು ಫ್ರೈ ಮಾಡಿದ ಎಳ್ಳು, ಸ್ವಲ್ಪ ಬಿಸಿ ಮಾಡಿದ ಎಳ್ಳು ಹಾಕ್ತಾಯಿದ್ದೇನೆ, ಬಿಳಿ ಎಳ್ಳು ಹಾಕಿ ಸ್ವಲ್ಪ ನೀರುಳ್ಳಿ ಫ್ರೈ ಮಾಡಿದ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ. ನೀರುಳ್ಳಿಯನ್ನು ಫ್ರೈ ಮಾಡ್ಕೊಂಡೆ ಅದು ಸ್ವಲ್ಪ ಹಾಕ್ತಾಯಿದ್ದೇನೆ. ಇಷ್ಟೇ ಹಾಕಿ ಗ್ರ್ಯಾಂಡ್ ಮಾಡಿದರೆ ಆಯಿತು. ನೋಡಿ, ಇದು ನಾನು ಹಾಕಿ ಅರ್ಧ ಗಂಟೆ ನೆನೆಸಿ ಇಡ್ತಾ ಇದ್ದೇನೆ. ಬಿರಿಯಾನಿ ರೈಸ್ ನಾನು ಗ್ಯಾಸಲ್ಲಿ ನೀರಿಟ್ಟಿದ್ದೆ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ 2 ಲವಂಗ, ಒಂದು ಸ್ಟಾರ್, ಒಂದು 2 ಪೆಪ್ಪರ್, ಮತ್ತು ಸ್ವಲ್ಪ ಎಣ್ಣೆ, ಮತ್ತು ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೀನಿ. 1 ಲಿಂಬೆ ರಸ ಹಾಕ್ತಾಯಿದ್ದೀನಿ. ನಾನೀಗ ರೈಸ್ ಮಾಡ್ತಾ ಇರೋದು 1 kgದು, 1 kg ಚಿಕನ್, 1 kg ರೈಸ್. ಮತ್ತು ನಾನು ಲಿಂಬೆ ರಸವನ್ನು ತೆಗೆದ ನಂತರ ಅದೇ ಲಿಂಬೆದು ಸಿಪ್ಪೆ ಅದರ ಒಳಗಡೆ ಹಾಕಿದ್ದೀನಿ. 2 ಅಲ್ಲ, 1 ಸಾಕಾಗುತ್ತೆ. ಈಗ ನೋಡಿ, ನೀರು ಬಾಯ್ಲ್ ಆಗ್ತಾ ಬರ್ತಾ ಉಂಟು. ಆ ಟೈಮಲ್ಲಿ ನಾನು ಹಾಕ್ತಾ ಇದ್ದೇನೆ ಬಿರಿಯಾನಿದ್ದು ಪಲಾವ್ದು ಒಂದು ಎಲೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಬೋದು. ನೀವು ಗರಂ ಮಸಾಲಲ್ಲಿ ಒಂದು ಎಲೆ ಬರುತ್ತೆ ನೋಡಿ, ಅದು ಹಾಕಿದ್ರೂ ಹಾಕ್ಬೋದು. ಆಮೇಲೆ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ರೈಸನ್ನು ನಾನು ತೊಳೆದು ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕಾದರೆ ಇಡ್ಬೋದು, ಜಾಸ್ತಿ ಇದ್ದರೆ ಪರವಾಗಿಲ್ಲ, ನೀರು ತೆಗೆಯುವುದಲ್ವಾ. ಸೊ ಹಾಗಾಗಿ ನಾವು ಯಾವಾಗಲೂ ಗ್ರೀನ್ ಮಸಾಲ ರುಬ್ಬುವಾಗ ನಾವು ಕೋಲ್ಡ್ ನೀರು ಹಾಕೋದರಿಂದ ಗ್ರೀನ್ ಡಾರ್ಕಾಗಿ ಕಾಣುತ್ತೆ. ಈಗ ನೀವು ಗ್ರೀನ್ ಕರಿ ಎಲ್ಲ ಮಾಡುವ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ನೀರು ಹಾಕಿ ಇದು ಮಾಡಿ, ಆವಾಗ ತುಂಬ ಡಾರ್ಕ್ ಗ್ರೀನ್ ಆಗುತ್ತೆ. ನೋಡಿ, 3/4 ಅಂಶ ಬೇಯಬೇಕು ರೈಸ್. ನೋಡ್ತಾ ಇದ್ದೀರಲ್ಲ, ನಾನು 3/4 ಅಂಶವನ್ನು ಬೆಂದಿಸಿದ್ದೇನೆ. ಈಗ ಇದನ್ನು ನೀರು ನಾನು ತೆಗಿತಾ ಇದ್ದೀನಿ. ನೋಡಿ, ಈಗ ನಾನು ತೆಗೆದೆ ನೀರು. ಸೊ ಇದನ್ನು ಚಿಕನ್ ತಗೊಂಡಿದ್ದೇನೆ, 1 kg ಅಷ್ಟು ಚಿಕನ್ ತಗೊಂಡಿದ್ದೀನಿ, ಒಳ್ಳೆ ಕ್ಲೀನ್ ಮಾಡಿದ್ದೇನೆ. ಸೊ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಹಳದಿ ಪೌಡರ್ 1 ಚಮಚದಷ್ಟು, 1 ಚಮಚದಷ್ಟು ನಾನು ಹಾಕ್ತಾ ಇದ್ದೇನೆ ಮೆಣಸಿನ ಹುಡಿ. ನೀವು ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು, ಇಲ್ಲಾದರೆ ಕಡಿಮೆನೂ ಹಾಕ್ಬೋದು. ಇದು ಕರೆಕ್ಟ್ ಇತ್ತು, ಖಾರ ಏನೂ ಆಗಲಿಲ್ಲ. ಸೊ ನಿಮಗೆ ಖಾರ ಜಾಸ್ತಿ ಹಾಕಿದ್ರೆ ಸ್ವಲ್ಪ ನೀವು ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ನಾನು ಹಾಕಿದ್ದೇನೆ, ನಾನೀಗ ಕಾಯಿಮೆಣಸು ಶುಂಠಿ ಎಲ್ಲ ರುಬ್ಬಿದ್ದು ಅದಕ್ಕೇ ಹಾಕ್ತಾ ಇದ್ದೀನಿ, ಎಲ್ಲವನ್ನು ಪೇಸ್ಟ್ ಅದಕ್ಕೆ ಹಾಕ್ತಾ ಇದ್ದೀನಿ. ತುಂಬ ಸಿಂಪಲ್ ಉಂಟು, ತುಂಬಾ ಬೇಗನೂ ಆಗುತ್ತೆ, ಏನು ಜಂಜಟ್ ಮಾರಿ ಏನೂ ಇಲ್ಲ. ಆಮೇಲೆ ನಾನು ಹಾಕ್ತಿದ್ದೇನೆ ಒಂದು ಅರ್ಧ ಚಮಚದಷ್ಟು ಪೆಪ್ಪರ್ ಹಾಕ್ತಾಯಿದ್ದೇನೆ.
ಒಂದು 2 ಚಮಚದಷ್ಟು ಕೊತ್ತಂಬರಿ ಹುಡಿ, ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ. ನಾನು ಗರಂ ಮಸಾಲೆ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು. ನಿಮಗೆ ಇಷ್ಟ ಇದೆ ಸ್ವಲ್ಪ ಮುಕ್ಕಾಲು ಚಮಚ ಬೇಕಾದರೂ ಹಾಕ್ಬೋದು. ಯಾಕಂದರೆ ನಾನು ರೈಸಿಗೆ ಆಲ್ರೆಡಿ ಗರಂ ಮಸಾಲ ಹಾಕಿದ್ದೇನೆ, ಇದಕ್ಕೆ ಪೌಡ್ರ್ ಹಾಕ್ತಾಯಿದ್ದೇನೆ, ಅದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೇನೆ. ಮತ್ತು ನಾನು 1 ಕಪ್ಪಷ್ಟು ಮೊಸರು ಹಾಕ್ತಾಯಿದ್ದೇನೆ. ಇದಕ್ಕೆ ನಾನು ಲಿಂಬೆ ಹಾಕ್ತಾಯಿಲ್ಲ. ರುಚಿಗೆ ಬೇಕಷ್ಟು ಉಪ್ಪು. ಈಗ ನಾನು ಮೊಸರು ಹಾಕ್ತಾಯಿದ್ದೇನೆ, ನಾನು ಲಿಂಬೆ ಹಾಕ್ತಾಯಿಲ್ಲ. ಲಿಂಬೆ ನಾನು ಆಲ್ರೆಡಿ ರೈಸಿಗೆ ಹಾಕಿದ್ದೇನೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಮೊಸರು ಹಾಕ್ತಾಯಿದ್ದೇನೆ. ಪುನಃ ಇದಕ್ಕೆ ಲಿಂಬೆ ಹಾಕಿದರೆ ಮತ್ತು ಮೊಸರು ಹಾಕಿದರೆ ತುಂಬ ಹುಳಿ ಬರ್ಬೋದು. ಆಗ ಮೊಸರು ನಿಮ್ಮ ಹುಳಿ ಇಲ್ಲ ಅಂದರೆ ನೀವು ಲಿಂಬೆಯನ್ನು ಹಾಕ್ಕೊಳ್ಳಿ. ನನ್ನ ಮೊಸರು ತುಂಬ ಹುಳಿ ಇತ್ತು, ನಾನು ಅಂಗಡಿಯಿಂದ ತಗೊಂಡು ಬಂದದ್ದು ಮೊಸರು ಇದು. ಸೊ ಹಾಗಾಗಿ ನಾನು ಲಿಂಬೆ ಹಾಕಲಿಲ್ಲ. ನಿಮ್ಮ ಮೊಸರು ಹುಳಿ ಇಲ್ಲ ಅಂತ ಅನಿಸಿದರೆ ನೀವು ಒಂದು ಲಿಂಬೆ ಹಾಕ್ಬೋದು. ನಾನೀಗ ನೀರುಳ್ಳಿ ಫ್ರೈ ಮಾಡಿದ್ದಿತ್ತು, ಅದು ನಾನು ಅದಕ್ಕೆ ಹಾಕ್ತಿದ್ದೆ. ನೀವು ಫಸ್ಟ್ ನೀರುಳ್ಳಿನ ಫ್ರೈ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತು ನಾನೀಗ ಇದಕ್ಕೆ ಸ್ವಲ್ಪ ಅದರೊಟ್ಟಿಗೆ ನೀರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಬೇಸೊಪ್ಪು ಹಾಕಿದ್ದೆ, ಕರಿಬೇಸೊಪ್ಪು ಫ್ರೈ ಮಾಡುವಾಗ, ಮತ್ತು ಸ್ವಲ್ಪ ಬೀಜ ಹಾಕಿದ್ದೆ, ಅದು ಅದರೊಟ್ಟಿಗೆ ಮಿಕ್ಸ್ ಆಯಿತು. ಮತ್ತು ನಾನು 1 ಚಮಚದಷ್ಟು 2 ಟೊಮೆಟೊ ಹಾಕ್ತಾಯಿದ್ದೇನೆ ಕಟ್ ಮಾಡಿ. ಇದನ್ನು ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಈರುಳ್ಳಿ ಫ್ರೈ ಮಾಡುವಾಗ ಸ್ವಲ್ಪ ಕರಿಬೇಸೊಪ್ಪು, ಸ್ವಲ್ಪ ಬೀಜವನ್ನು ಅದೇ ಎಣ್ಣೆಗೆ ಫ್ರೈ ಮಾಡಿದರೆ ಆಯಿತು. ಬೇಸೊಪ್ಪು ಹಾಕೋದು ಸ್ವಲ್ಪ ಟೇಸ್ಟ್ ಆಗುತ್ತೆ. ಮತ್ತು ನಾನು ಈಗ ಹಾಕ್ತಾ ಇದ್ದೇನೆ ಎಳ್ಳು ಮತ್ತು ಬೀಜ ಪೇಸ್ಟ್ ಮಾಡಿದ್ದು. ಇದು ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಇಷ್ಟು ಸ್ಕಿಪ್ ಮಾಡ್ಬೋದು, ಅಷ್ಟೇ ಸಾಕಾಗುತ್ತೆ. ಇದು ನಾನು ಯಾಕೆ ಹಾಕಿದ್ರಿಂದ ಸ್ವಲ್ಪ ಸಾರು ತೆಗೆದು ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ ಹೇಳಿ ಸ್ವಲ್ಪ ನಾನು ಹಾಕ್ತಿದ್ದೀನಿ ಅಷ್ಟೇ. ಇಲ್ಲಾದರೆ ನೀವು ಜಸ್ಟ್ ಜಿಂಜರ್ ಪೇಸ್ಟ್ ಮತ್ತು ಮೊಸರು ಹಾಕಿದರೆ ಸಾಕಾಗುತ್ತೆ. ಬೀಜ ಮತ್ತು ಎಳ್ಳು ಬೇಕಂತ ಇಲ್ಲ. ನೋಡಿ, ಒಂದು ಎಣ್ಣೆ ಇಟ್ಟಿದ್ದೇನೆ, ಆ ಎಣ್ಣೆಗೆ ನಾನು ಇದು ಹಾಕ್ತಾಯಿದ್ದೇನೆ, ಎಂತ ಪಲಾವ್ದು ಎಳೆ ಹಾಕ್ತಾಯಿದ್ದೇನೆ. ಸ್ವಲ್ಪ ಸ್ಮೆಲ್ ಬರ್ತಾ ಇರುವಾಗ ಆ ಟೈಮಲ್ಲಿ ನಾನು ಈಗ ಚಿಕನನ್ನು ಹಾಕ್ತಾಯಿದ್ದೀನಿ. ಈ ಚಿಕನ್ ನಾನು ಮಿಕ್ಸ್ ಮಾಡಿದ ನಂತರ 1 ಗಂಟೆ ಆದ್ರೂ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಆವಾಗ ತುಂಬಾ ಒಳ್ಳೆ ಆಗುತ್ತೆ. ಬಟ್ ನಾನು ಇಡಲಿಲ್ಲ, ಯಾಕಂದರೆ ನನಗೆ ಚಿಕನ್ ಬರುವಾಗಲೇ ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ನನಗೆ ಇಡಲಿಕ್ಕೆ ಟೈಮ್ ಇರಲಿಲ್ಲ. ನಾನೊಂದು 10 ನಿಮಿಷ ಇಟ್ಟೆ ಅಷ್ಟೇ. ಸೊ ನೀವು ಒಂದು ಅರ್ಧ ಗಂಟೆ 1 ಗಂಟೆ ಆದರೂ ಇಟ್ಕೊಳ್ಳಿ, ಯಾಕಂದರೆ ಎಲ್ಲ ಚಿಕನನ್ನು ಎಳಿಬೇಕು, ಆವಾಗ ತುಂಬಾ ಟೇಸ್ಟ್ ಆಗುತ್ತೆ. ಚಿಕನು ಅಷ್ಟೇ, ಮುಕ್ಕಾಲು ಅಂಶ ಬೆಂದರೆ ಸಾಕು, ಫುಲ್ಲು ಬೇಯಿಸಬೇಡಿ. ತುಂಬ ಬೆಂದರೆ ಅಷ್ಟೊಂದು ಒಳ್ಳೆ ಆಗಲ್ಲ. ನಿಮಗೆ ತುಂಬ ಚಿಕನ್ ಒಳ್ಳೆಯಿಂದ ಬೇಯಬೇಕು ಅಂತ ಒಬ್ಬೊಬ್ಬರಿಗೆ ತುಂಬ ಬೇಯ್ದು ತಿನ್ನುತ್ತಾರೆ, ಆ ಥರ ಇದ್ದರೆ ಓಕೆ, ತುಂಬ ಒಳ್ಳೆ ಬೇಯಿಸಿ. ನಾನು ಇದನ್ನು ಜಾಸ್ತಿ ಅಂದರೆ 1/4 ಅಂಶ ಬೇಯಿಸ್ತೇನೆ. ಮತ್ತು ನಾವು ದಮ್ಮಲ್ಲಿ ಇಡ್ತೇವಲ್ವ, ಆಗ ಪರ್ಫೆಕ್ಟಾಗಿ ಬರುತ್ತೆ ನಮಗೆ. ನಾನು ಸ್ವಲ್ಪ ಹಾಲು ತೆಗೆದಿದ್ದೀನಿ, ಆ ಹಾಲಿಗೆ ಸ್ವಲ್ಪ ಕೇಸರ್ ಹಾಕ್ತಾಯಿದ್ದೀನಿ. ಕೇಸರ್ ಇದಕ್ಕೆ ಬೇಕಾದರೆ ನೀವು ರೋಸ್ ವಾಟರ್ ಮಿಕ್ಸ್ ಮಾಡ್ಬೋದು. ಸೊ ಕೇಸರ್ ಹಾಕಿದ್ದೀನಿ. ಇದನ್ನು ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಇಲ್ಲಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಗ್ರೀನ್ ಕಲರ್ ಹಾಕ್ತಾಯಿದ್ದೀನಿ. ಗ್ರೀನ್ ಕಲರೂ ಆಪ್ಷನ್ನು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾದರೆ ಬೇಡ. ಹಾಕಬೇಡಿ ಅಂತಲೇ ಹೇಳ್ತಾ ಇದ್ದೀನಿ, ಯಾಕಂದರೆ ಕಲರ್ ದೇಹಕ್ಕೆ ಒಳ್ಳೆ ಅಲ್ಲ. ಬಟ್ ನನಗೆ ತೋರಿಸ್ಬೇಕಂತ ಹೇಳಿ ನಾನು ಹಾಕ್ತಾಯಿದ್ದೀನಿ. ನೋಡಿ, ಚಿಕನ್ ನಾನು ಬೆಂದಿದೆ, ಅದರ ಸ್ವಲ್ಪ ಸಾರು ನಾನು ತೆಗೆದು ಇಟ್ಟಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ. ಸೊ ನಾನೀಗ ಸ್ವಲ್ಪ ಚಿಕನ್ನು ತೆಗೆದಿಟ್ಟಿದ್ದೀನಿ ಸೈಡಲ್ಲಿ, ಮತ್ತು ಸಾರು ತೆಗೆದಿಟ್ಟಿದ್ದೀನಿ. ಈಗ ಅದರ ಮೇಲೆ ನಾನು ಸ್ವಲ್ಪ ರೈಸ್ ಹಾಕ್ತಾಯಿದ್ದೀನಿ. ಚಿಕನ್ ಬೆಂದಿದ ನಂತರ ಅದರ ಮೇಲೆ ನಾನು ಸ್ವಲ್ಪ ರೈಸ್ ಹಾಕ್ತೀನಿ. ಈ ಥರ ಫುಲ್ಲು ಸ್ಪ್ರೆಡ್ ರೈಸ್ ಮಾಡಿದರೆ ಆಯಿತು. ಇದರ ಮೇಲೆ ನಾನು ಈಗ ಹಾಕ್ತಾಯಿದ್ದೇನೆ ಬೇಸೊಪ್ಪು, ಕರಿಬೇಸೊಪ್ಪು ಮತ್ತು ಬೀಜವನ್ನು ಫ್ರೈ ಮಾಡಿದ ಹಾಕ್ತಾಯಿದ್ದೇನೆ. ಆಮೇಲೆ ನಾನು ಹಾಕ್ತಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ,
ಮತ್ತು ತುಪ್ಪ ಹಾಕ್ತಾಯಿದ್ದೇನೆ. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನನಗೆ ತುಂಬ ಇಷ್ಟ. ಮತ್ತು 1 ಚಮಚದ 2 ಚಮಚದಷ್ಟು ಕಲರ್ ಹಾಕ್ತಾಯಿದ್ದೇನೆ ನಾನು. ಕಲರ್ ಬೇಕಾದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಕಲರ್ ಹಾಕಿದರೆ ಸ್ವಲ್ಪ ಬಿರಿಯಾನಿ ಚೆಂದ ಕಾಣುತ್ತೆ ಅಂತ ಅಷ್ಟೇ. ಸೊ ಆಮೇಲೆ ನಾನು ಹಾಕ್ತಾಯಿದ್ದೇನೆ ನೀರುಳ್ಳಿ ಫ್ರೈ ಮಾಡಿದ್ದು ಹಾಕ್ತಾಯಿದ್ದೇನೆ. ನೀರುಳ್ಳಿಯನ್ನು ನಾವೀಗ ಫ್ರೈ ಮಾಡ್ತೇವಲ್ಲ ಅದು ಹಾಕ್ತಾಯಿದ್ದೇನೆ. ಆದಮೇಲೆ ನಾನೀಗ ಚಿಕನನ್ನು ತೆಗೆದಿಟ್ಟಿದ್ದೆ ನೋಡಿ, ಅದು ಅದರ ಮೇಲೆ ನಾನು ಹಾಕ್ತೇನೆ. ನಾನು 2 ಸ್ಟೆಪ್ಪು ಮಾಡ್ತಾಯಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಚಿಕನ್ನು ಸ್ವಲ್ಪ ಬೇರೆ ಇಟ್ಟಿದ್ದೆ. ನೀವು ಒಂದೇ ಸ್ಟೆಪ್ಪು ಮಾಡೋದರಿಂದ ನಿಮಗೆ ಚಿಕನ್ ಬೇರೆ ಇಡಬೇಕಂತ ಇಲ್ಲ. ನಾನು ಸ್ವಲ್ಪ ರಸನೂ ಬೇರೆ ಇಟ್ಟಿದ್ದೀನಿ, ಯಾಕಂದರೆ ಅದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಆಗುತ್ತೆ ಅಂತ. ಪುನಃ ನಾನು ಅದರ ಮೇಲೆ ರೈಸ್ ಹಾಕ್ತಾಯಿದ್ದೀನಿ. ಫುಲ್ ರೈಸ್ ಹಾಕಿದ ನಂತರ ಎಲ್ಲ ಒಂದು ರೈಸ್ ಹಾಕ್ತೀನಿ. 2 ಸ್ಟೆಪ್ ಮಾಡಿದ್ದು. ಅದರ ಮೇಲೆ ನಾನು ಪುನಃ ಕಲರ್ ಹಾಕ್ತೀನಿ. ತುಂಬ ಸಿಂಪಲ್ ಆದ ಬಿರಿಯಾನಿ ಇದು. ತುಂಬ ಎಡವಟ್ಟೆಲ್ಲ ಮಾಡಲಿಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲೆ ಸ್ಟೆಪ್ಪಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೆ ತುಂಬ ಇಷ್ಟ ಕೊತ್ತಂಬರಿ ಸೊಪ್ಪು. ಮತ್ತು ನಾನು ಕರಿಬೇವು ಸೊಪ್ಪು ಬೀಜ ಫ್ರೈ ಮಾಡಿದ್ದು, ನೀರುಳ್ಳಿ ಫ್ರೈ ಮಾಡಿದ್ದು ಎಲ್ಲವನ್ನು ಇದ್ದದ್ದೆಲ್ಲ ಅದರ ಮೇಲೆ ಹಾಕ್ತಾಯಿದ್ದೀನಿ. ಸಿಂಪಲಾಗಿ ನೋಡಿ, ಎಷ್ಟು ಜಾಸ್ತಿ ಟೈಮೇ ಇಲ್ಲ. ಅದು ಫ್ರೈ ಮಾಡಬೇಕು, ಇದು ಫ್ರೈ ಮಾಡಬೇಕು, ಹಾಗೆ ಏನೂ ಇಲ್ಲ, ಬೇಗ ಆಗುತ್ತೆ. ಮತ್ತು ತುಪ್ಪ ಹಾಕಿದರೆ ಆಯಿತು. ರೈಸ್ ಇದೇ ಬೇಕು ಅಂತ ಇಲ್ಲ, ಯಾವ ರೈಸ್ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಬೇಕಾದರೆ ಜೀರಾ ರೈಸನ್ನು ಯೂಸ್ ಮಾಡ್ಬೋದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ, ಚಿಕನು ಮುಕ್ಕಾಲಂಶ ಬೆಂದಿದೆ ಮತ್ತು ರೈಸನ್ನು ಮುಕ್ಕಾಲಂಶ ಬೆಂದಿದೆ. ನಾವು ದಮ್ಮಲ್ಲಿ ಇಡುವಾಗ ಮತ್ತು ಅದು ಪರ್ಫೆಕ್ಟಾಗಿ ಬೆಂದು ಬರುತ್ತೆ. ನಾನೀಗ ತೆಗೆದು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ನಾನೊಂದು ಟವಲ್ ಚಂಡಿ ಮಾಡಿ ಹಾಕ್ತಾಯಿದ್ದೀನಿ. ಒಂದು ಬಟ್ಟೆ ಚಂಡಿ ಮಾಡಿ, ಬಿಳಿ ಬಟ್ಟೆ, ಅದಕ್ಕೆ ನಾನು ಮುಚ್ಚಿಡ್ತಾ ಇದ್ದೀನಿ. ಅದರ ಮೇಲೆ ಪ್ಲೇಟ್ ಇಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ನಿಮ್ಮದು ದಮ್ ಹೊರಗೆ ಹೋಗಲ್ಲ. ಇಲ್ಲಾಂದರೆ ಸಿಲ್ವರ್ ಪೇಪರ್ ಬೇಕಾದರೂ ಹಾಕ್ಬೋದು. ನೋಡಿ, ನಾನು ಒಂದು 1/4 ಗಂಟೆ 25 ಮಿನಿಟ್ಸ್ ದಮ್ಮಲ್ಲಿ ಇಟ್ಟಿದ್ದೆ. ಈಗ ನಾನು ಅದನ್ನು ತೆಗಿತಾ ಇದ್ದೀನಿ. ನಾನು ಇದು ಮೇಲೆ ರೈಸಲ್ಲೇ ಹಾಕಿದ್ದು, ಸೊ ಹಾಗಾಗಿ ನಿಮಗೆ ರೈಸ್ ಕಾಣ್ತಾ ಉಂಟು. ಮಧ್ಯದಲ್ಲಿ ನಾನು ಚಿಕನ್ ಹಾಕಿದ್ದೆ. ನೋಡಿ ಯಾವ ಥರ ಕಾಣ್ತಾ ಇದೆ ನೋಡಿ. ತುಂಬ ನೋಡಲಿಕ್ಕೆ ಎಷ್ಟು ಚೆಂದ ಉಂಟು, ತಿನ್ನಲಿಕ್ಕೆ ಅಷ್ಟೇ ಚೆಂದ ಉಂಟು. ರೈಸ್ ಬೆಂದಿದೆ ಅಂತ ಸ್ವಲ್ಪ ನೋಡ್ಕೊಳ್ಳಿ, ಇಲ್ಲಾದರೆ ಪುನಃ ಒಂದು 10 ನಿಮಿಷ ಬೇಕಾದರೂ ನೀವು ಇಟ್ಕೊಳ್ಬೋದು. ಬಟ್ ಚಿಕನ್ ರೈಸ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಯಾಕಂದರೆ ರೈಸು ಜಾಸ್ತಿ ಬೆಂದರೆ ನಿಮ್ಮ ಬಿರಿಯಾನಿ ಫೈಲ್ ಆಗುತ್ತೆ. ಅದಕ್ಕೆ ಕರೆಕ್ಟಾಗಿ ರೈಸ್ ಹಾಕುವಾಗ ನೋಡ್ತಾ ಇರೀರಿ ಬೆಂದಿದೆಯಾ ಇಲ್ವಾ ಅಂತ. ಇಲ್ಲಾಂದರೆ ಫುಲ್ಲು ಬೆಂದರೆ ಮತ್ತು ನಿಮಗೆ ದಮ್ಮಿಗೆ ಇಡಲಿಕ್ಕೆ ಆಗಲ್ಲ, ರೈಸ್ ಅದು ಫುಲ್ ಹೋಗುತ್ತೆ. ಅದಕ್ಕಾಗಿ ಬೇಯುವಾಗಲೇ ಸ್ವಲ್ಪ ನೋಡ್ತಾ ಇರಬೇಕು. ಮುಕ್ಕಾಲಂಶ ಬೆಂದಮೇಲೆ ನೀರು ತೆಗೆದು ಒಂದು ಸೈಡಲ್ಲಿ ಇಟ್ಟು ಮತ್ತು ಬೇರೆ ಕೆಲಸ ಮಾಡ್ಕೊಳ್ಬೇಕು. ನೋಡಿ, ನನ್ನ ಸಿಂಪಲಾದ ಒಂದು ಚಿಕನ್ ಬಿರಿಯಾನಿ ರೆಡಿ ಆಯಿತು. ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಅನಿಸ್ಕೊಳ್ತೀನಿ. ಇದೊಂದು ಕಚಂಬರು, ಮೊಸರು ಮತ್ತು ಟೊಮೆಟೊ ನೀರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಸಿಂಪಲಾಗಿ ಒಂದು ಕಚಂಬರು ಮಾಡಿದ್ದೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಶೇರ್ ಮಾಡಿ.